ಹುಕ್ಕೇರಿ ತಾಲೂಕಾ ಮಟ್ಟದ ಹಾಗೂ ಜಮಖಂಡಿ ವಿಧಾನಸಭಾ ವ್ಯಾಪ್ತಿಯ ಕಾಕತಿ ಹಾಗೂ ಹುಲಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಪ್ರಾಥಮಿಕ ಪ್ರೌಢ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಯನ್ನು ಮೆರೆಯಲು ಒಂದು ಸುವರ್ಣಾವಕಾಶದ ಈ ದೊಡ್ಡ ವೇದಿಕೆಯ ಕಾರ್ಯಕ್ರಮ ದಿನಾಂಕ 23/11/2024 ಹಾಗೂ 24/11/2024 2 ದಿನಗಳ ಕಾಲ ಈ NSF ಹೈಸ್ಕೂಲ್ನ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಮೊದಲನೇದಾಗಿ ಈ ಕಾರ್ಯಕ್ರಮದ ಆಯೋಜಕರ ಪರವಾಗಿ ಕರ್ನಾಟಕ ಘನ ಸರ್ಕಾರದ ಲೋಕೋಪಯೋಗಿ ಸಚಿವರು ಹಾಗೂ ಸತೀಶ್ ಜಾರಕಿಹೊಳಿ ಫೌಂಡೇಶನ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಆಯೋಜನಾ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಹತ್ತರಗಿ ಗ್ರಾಮ ಪಂಚಾಯತ್ ಹಾಗೂ ಯಮಕನಮಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಚುನಾಯಿತ ಪ್ರತಿನಿಧಿಗಳ ಪರವಾಗಿ ತಮ್ಮೆಲ್ಲ ಮಾಧ್ಯಮದ ಮಿತ್ರರನ್ನ ಈ ಒಂದು ಪತ್ರಿಕಾಗೋಷ್ಠಿಗೆ ವೈಯಕ್ತಿಕವಾಗಿ ಸ್ವಾಗತಿಸ್ತಾ, ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ 10 ವರ್ಷಗಳು ಕಳೆದ ಬಾರಿ ದಶಮಾನೋತ್ಸವವನ್ನು ಪೂರೈಸಿ 11ನೇ ವರ್ಷಕ್ಕೆ ಈ ಸತೀಶ್ ಪ್ರತಿಭಾ ಪುರಸ್ಕಾರ ಕಾಲಿಡ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಪ್ರಾಥಮಿಕ ಹಂತದ ಆಯ್ಕೆಯನ್ನ ಇದೇ ನವೆಂಬರ್ 3ರಂದು NSF ಹೈಸ್ಕೂಲ್ ಮೈದಾನದಲ್ಲಿ ನಾವು ನಡೆಸಿದ್ವಿ. ಅದರಲ್ಲಿ ಸುಮಾರು 1380 ವಿದ್ಯಾರ್ಥಿಗಳು ಭಾಗವಹಿಸುವುದರ ಮೂಲಕ ಪ್ರಥಮ ಹಂತದ ಆಯ್ಕೆಯಲ್ಲಿ ಭಾಗವಹಿಸಿ ಈಗ 23 ಹಾಗೂ 24ನೇ ತಾರೀಕು ನಡೀತಿರ್ತಕ್ಕಂಥ ಅಂತಿಮ ಹಂತದ ಸ್ಪರ್ಧೆಗೆ ಸುಮಾರು 824 ವಿದ್ಯಾರ್ಥಿಗಳು ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ. ಸುಮಾರು 10 ಲಕ್ಷಕ್ಕೂ ಮಿಕ್ಕಿ ಬಹುಮಾನದ ಮೊತ್ತದ ಈ ಒಂದು ದೊಡ್ಡದಾದ ಕಾರ್ಯಕ್ರಮ. ಅದರೊಟ್ಟಿಗೆ 23ರಂದು ಜರುಗಲಿರುವ ಈ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮಕ್ಕೆ ಕಳೆದ ಬಾರಿಯ ಭಾಷಣ ಸ್ಪರ್ಧೆಯ ವಿಜೇತೆ ಹಾಗೂ ವಿಜೇತರಾಗಿರ್ತಕ್ಕಂಥ ವಿದ್ಯಾರ್ಥಿಯಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಉದ್ಘಾಟನೆಗೆ ಮೊದಲನೇ ದಿನದ ಕಾರ್ಯಕ್ರಮಕ್ಕೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು, ಸಿದ್ಧ ಸಂಸ್ಥಾನ ಮಠ ನಡೆಸೋಶಿ ಜಗದ್ಗುರುಗಳು ಹಾಗೂ ಶಟಸ್ಥಲ ಬ್ರಹ್ಮ ಶ್ರೀ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಬೃಹನ್ ಮಠ ಉಳ್ಳಾಗಡಿ ಖಾನಾಪುರ್ ಹಾಗೂ ಶ್ರೀ ಸಿದ್ಧ ಬಸವೇಶ್ವರ ದೇವರು ಜಗದ್ಗುರು ಶೂನ್ಯ ಸಂಪಾದನಾ ವಂಶೀಕುಳ ಮಠ ಯಮಕನಮಡಿ ಈ 3 ಸ್ವಾಮೀಜಿಗಳ ಪಾವನ ಸಾನ್ನಿಧ್ಯದಲ್ಲಿ ಹಾಗೂ ಹತ್ತರ್ಗಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಹಾಗೂ ಯಮಕನಮಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರ ಸಮ್ಮುಖದಲ್ಲಿ ಮೊದಲನೇ ದಿನದ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಜರುಗುತ್ತಿದೆ. ಅವತ್ತು ಪ್ರಥಮ ದಿನದ ಕಾರ್ಯಕ್ರಮದಲ್ಲಿ ಸುಮಾರು ಸರಿಯಾಗಿ ಸಾಯಂಕಾಲ 5 ಗಂಟೆಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ. ಮೊದಲನೇ 23ನೇ ತಾರೀಕು ದಿನದ ಕಾರ್ಯಕ್ರಮದಲ್ಲಿ ಪ್ರೌಢಶಾಲಾ ಜಾನಪದ ಗಾಯನ, ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಗಾಯನ ಸ್ಪರ್ಧೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಗಾಯನ ಸ್ಪರ್ಧೆ, ಪ್ರೌಢಶಾಲಾ ವಿಭಾಗದ ಜಾನಪದ ನೃತ್ಯ ಹಾಗೂ ಪ್ರಾಥಮಿಕ ಶಾಲೆಯ ಸಮೂಹ ನೃತ್ಯ, ಹೀಗೆ ಈ 5 ಕಾರ್ಯಕ್ರಮಗಳು ಅವತ್ತಿರ್ತದೆ. ಹಾಗೂ ಆ ಎಲ್ಲ ವಿಜೇತರಿಗೆ ಅವತ್ತಿನ ದಿನ ಬಹುಮಾನ ವಿತರಣೆ ಕೂಡ ಅವತ್ತು ಜರುಗುತ್ತಿದೆ. ಹಾಗೂ 24ನೇ ತಾರೀಕು ಜರುಗತಕ್ಕಂಥ ಈ ಕಾರ್ಯಕ್ರಮದಲ್ಲಿ 24ನೇ ತಾರೀಕು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಗುರುಸಿದ್ಧ ಮಹಾಸ್ವಾಮಿಗಳು ಸುಕ್ಷೇತ್ರ ಕಾರ್ಯಮಠ ಹತ್ತರ್ಗಿ ಹಾಗೂ ಶ್ರೀ ಆನಂದ ಗೋಸಾವಿ ಮಹಾರಾಜರು ಹರಿಮಂದಿರ್ ಹತ್ತರ್ಗಿ ಹಾಗೂ ಶ್ರೀ ಪೂಜ್ಯ ಶರಣ ಬಸವದೇವರು ಬಸವ ಬೆಳವಿ ಈ 3 ಸ್ವಾಮೀಜಿಗಳ ಪಾವನ ಸಾನ್ನಿಧ್ಯದಲ್ಲಿ 24ನೇ ತಾರೀಕಿನ ಕಾರ್ಯಕ್ರಮ ಜರುಗುತ್ತದೆ. ಅವತ್ತಿನ ಕಾರ್ಯಕ್ರಮದ ವಿವರ ಹಾಗೆ ಸಾಯಂಕಾಲ ಅದೇ ದಿನ ಕೂಡ 5 ಗಂಟೆಗೆ ಕಾರ್ಯಕ್ರಮ ಸರಿಯಾಗಿ ಪ್ರಾರಂಭ ಆಗ್ತದೆ. ಅವತ್ತು ಕಾಲೇಜು ಜಾನಪದ ಗಾಯನ, ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಗಾಯನ, ಪ್ರಾಥಮಿಕ ಜಾನಪದ ಗಾಯನ, ಕಾಲೇಜು ಸಮೂಹ ನೃತ್ಯ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸಮೂಹ ನೃತ್ಯ, ಈ ಎಲ್ಲ 5 ಕಾರ್ಯಕ್ರಮಗಳು ಅವತ್ತಿರುತ್ತವೆ. ಅದೇ ದಿನ ನಾವು ಸುಮಾರು 6 ಜನ ವಿಶೇಷ ಸಾಧಕರಿಗೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಪರವಾಗಿ 6 ಜನ ಸಾಧಕರನ್ನ ಗುರುತಿಸಿ ಈ ಶಿಕ್ಷಣ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಕ್ರೀಡೆ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಕೃಷಿ ಕ್ಷೇತ್ರದಲ್ಲಿ ಹಾಗೂ ಸಂಗೀತ ಕ್ಷೇತ್ರದಲ್ಲಿ 6 ಜನ ಸಾಧಕರನ್ನ ಗುರುತಿಸಿ 6 ಜನ ಸಾಧಕರಿಗೆ ಅವತ್ತು ವೇದಿಕೆಯ ಮೇಲೆ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅದರೊಟ್ಟಿಗೆ ಅವತ್ತಿನ ದಿನ ಸಾಯಂಕಾಲ ಈ ಕಾರ್ಯಕ್ರಮದ ಅಧ್ಯಕ್ಷರು, ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರು, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮದ ಸಮಾರೋಪ ನುಡಿಗಳನ್ನ ಆಡ್ತಾರೆ. ಅದರೊಟ್ಟಿಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ವರ್ಷದಂಗೆ ಸುಮಾರು
60x40 ಅಡಿ 2400 ಚದರ ಅಡಿಯ ಒಂದು ಬಹಳ ದೊಡ್ಡದಾದ ವೇದಿಕೆ ರೆಡಿ ಆಗ್ತಾ ಇದೆ. ಅದರೊಟ್ಟಿಗೆ ಸಂಗೀತದ ವ್ಯವಸ್ಥೆ, ಅದರೊಟ್ಟಿಗೆ ಲೈಟ್ನ ವ್ಯವಸ್ಥೆ, ಸುಮಾರು 2 ಬೃಹತ್ ಆಕಾರದ LED-ಗಳ ವ್ಯವಸ್ಥೆ, ಆಸನದ ಸುಮಾರು 10,000 ಜನರು ಕೂತ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಆಸನದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ತಮ್ಮ ಮಾಧ್ಯಮದ ಮೂಲಕ ಈ ಸುತ್ತಮುತ್ತಲಿನ ಯಮಕನಮಡಿ ಕ್ಷೇತ್ರದ ಮಹಾಜನತೆಗೆ, ಹುಕ್ಕೇರಿ ತಾಲೂಕಿನ ಮಹಾಜನತೆಗೆ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ, ಕಲಾಭಿಮಾನಿಗಳಿಗೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ತಾವುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಇದರೊಟ್ಟಿಗೆ ತಾವು ಮಾಧ್ಯಮದ ಮಿತ್ರರು ಇದಕ್ಕೆ ಸೂಕ್ತ ಪ್ರಚಾರ ನೀಡಿ ಈ ಕಾರ್ಯಕ್ರಮದ ಯಶಸ್ವಿಗೆ ತಾವು ಕೂಡ ಸಹಕರಿಸಬೇಕೆಂದು ಆಯೋಜನಾ ಸಮಿತಿಯ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಧನ್ಯವಾದಗಳು.